ಭಾವನೆಗಳಿಗೆ ಧಕ್ಕೆ ಉಂಟು ಮಾಡೋದಲ್ಲ. ಒಬ್ಬ ಶ್ರೀರಾಮಚಂದ್ರನ ಗುಡಿನೇ ಹುಂಡಿನಿ, ದೇವ್ರದೇ ಹುಂಡಿ ಕದ್ದರಲ್ಲ ಅಂತಕ್ಕಂಥದ್ದು ಅಸಂಖ್ಯಾತ ಜನರಿಗೆ ನೋವಾಗಿದೆ ಭಾರತ ದೇಶದಲ್ಲಿ. ಅದರಾಗಿಂದ ಎಣ್ಣೆ ಮಾತಿಲ್ಲ. ನಾನು ಪೂಜೆ ಮಾಡ್ತೀನಿ ಅಂತಂದರೆ ನನಗೆ ಒಂದು ಭಾವನೆ ಇದೆ. ದೇವಸ್ಥಾನದಲ್ಲಿ ಚಪ್ಪಲಿ ಹಾಕ್ಕೊಂಡು ಚಪ್ಪಲಿ ಕಳ್ತನ ಮಾಡಿದ್ರು ಕೂಡ ನಾವು ನಮ್ಮ ಪಾಪ ತೊಳಿತಂತೀವಿ ನಾವು. ಅಥವಾ ಅಲ್ಲಿ ಏನಾದರೂ ಕಳ್ತನ ಆದರೆ ಪಾಪಿಗಳು ಅವ್ರ ದೇವರನ್ನ ಶಂಸಲ್ಲ ಅಂತ ಹೇಳ್ತೀವಿ ನಾವು. ಬೆಳಗ್ಗೆ 7 ಗಂಟೆಯಿಂದ 9:30 10 ಗಂಟೆವರೆಗೆ ನೀವು ನಿರಂತರವಾಗಿ ನಮಗೆ ಧರ್ಮ ಬೋಧನೆ ಮಾಡ್ತೀರಿ, ಇದೇ ರೀತಿ ಪೂಜೆ ಮಾಡ್ಬೇಕನ್ನೋರು ನೀವೇ ಈ ರೀತಿ ಹೇಳಿದರೆ ಆಗ ದೇವರಿಂದ ನಾವು ಹುಟ್ಟಿದಂಥವ್ರು ದೇವರು ನಮ್ಮ ಮೂಲಕನೇ ತೃಪ್ತನಾಗ್ತಾನೆ ಅಂತ ಹೇಳಿದಂಥವ್ರು ಇವತ್ತು ದೇವರ ಹೆಸರಿನಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತೀರಿ ಅಂದರೆ ನೀವೆಂಥ ಪಾಪಗೇಡಿಗಳು. ಇಂಥ ಕೆಟ್ಟ ಜನರನ್ನ ಕೂಡಲೇ ತನಿಖೆ ಮಾಡಬೇಕು. ಮೋದಿಯವರು ನಿಜವಾಗ್ಲೂ ರಾಮ ಭಕ್ತ ಅಂತಿದ್ರೆ, ಶ್ರೀರಾಮ ಭಕ್ತರಿದ್ದರೆ ದಯವಿಟ್ಟು ಅವ್ರ ಹೊಸರು ಜನರನ್ನ ಸುಡುವರ ಎಣ್ಣೆಯಲ್ಲಿ ಹಾಕಿ ಅವರಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಮನೋಶ್ರುತಿಯಲ್ಲಿ ಹೇಳೋದಂತಲೇ ಮಾಡಬೇಕು. ಈ ದೇಶದ ಬಗ್ಗೆದಾಗ ಸಾಕಷ್ಟು ಧರ್ಮದ ಬಗ್ಗೆದಾಗ ಮತ್ತು ಈ ದೇಶ ಸುರಕ್ಷತೆ ಬಗ್ಗೆದಾಗ ಗೃಹ ಮಂತ್ರಿಗಳು ಅಮಿತ್ ಶಾ ಆಗಲಿ, ದೇಶದ ಪ್ರಧಾನಮಂತ್ರಿಗಳಾಗಲಿ ಎಲ್ಲ ಕಡೆ ಉದ್ದುದ್ದು ಭಾಷಣ ಬಿಗಿತಾರೆ. ಬಟ್ ಈ ವಿಷಯದ ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಈ ವಿಷಯದ ಮೇಲೆ ಅವ್ರು ಯಾಕೆ ಮೌನ ವಹಿಸ್ಕೊಂಡಿರ್ತಕ್ಕಂಥದ್ದು? ಅಲ್ಲಿ 15-20 ವಿದ್ಯಾರ್ಥಿಗಳು ಆತ್ಮಹತ್ಯೆಗಳು ಮಾಡ್ಕೊಂಡ್ರು, ಅದ್ರ ಬಗ್ಗೆನೂ ಮಾತಾಡಲಿಲ್ಲ. ಈ ಕಳುವು ಬಗ್ಗೆನೂ ಮಾತಾಡೋಕ್ಕೆ ತಯಾರಿಲ್ಲ. ಹೀಗಾಗಿ ದೇಶದಲ್ಲಿ ಇಂಥ ಏನು ದೊಡ್ಡ ದೊಡ್ಡ ಸುದ್ದಿಗಳು ಬರ್ತಾವಲ್ಲ ಟಿ ವಿ ಮಾಧ್ಯಮದಾಗ, ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅಲ್ಲಿ ಪ್ರಧಾನಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ. ಇವತ್ತು ರಾಮ ಮಂದಿರ ಕಟ್ಟಿದ್ದಾರೆ ಅಂದ ತಕ್ಷಣ ಅದು ಮೋದಿಯವರು ಕಟ್ಟಿದ್ದಾರೆ ಅನ್ನೋ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಸಾವಿರಾರು ಜನ ಭಕ್ತಾದಿಗಳ ಕೊಡುಗೆ ಇದೆ. ಅವರ ಆಸ್ಥಾ ವಿಷಯದಲ್ಲಿ ಅವರು ಹೋರಾಟಗಳು ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಮನೆಯಲ್ಲಿ ಕೂತು ಸಪೋರ್ಟ್ ಮಾಡಿದ್ದಾರೆ, ಬೀದಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಅದನ್ನು ಧರ್ಮ ಮತ್ತು ಧರ್ಮದ ನಡುವೆ ಸಂಘರ್ಷ ಅಂತೇಳಿ ತರ್ತಕ್ಕಂಥದ್ದು ಸರಿಯಲ್ಲ. ಜೊತೆಗೆ ಇವತ್ತೇನು ದೇಣಿಗೆ ಕಳ್ತನ ಆಗಿದೆ ದೇವರ ಹೆಸರಿನಲ್ಲಿ, ಅದು ತುಂಬ ಅಪರಾಧ. ನಾವು ಹೇಳ್ತೀವಿ, ನಾನು ಪೂಜೆ ಮಾಡ್ತೀನಿ ಅಂತಂದರೆ ನನಗೆ ಒಂದು ಭಾವನೆ ಇದೆ. ದೇವಸ್ಥಾನದಲ್ಲಿ ಚಪ್ಪಲಿ ಹಾಕ್ಕೊಂಡು ಚಪ್ಪಲಿ ಕಳ್ತನ ಮಾಡಿದ್ರು ಕೂಡ ನಾವು ನಮ್ಮ ಪಾಪ ತೊಳಿತಂತೀವಿ ನಾವು. ಅಥವಾ ಅಲ್ಲಿ ಏನಾದರೂ ಕಳ್ತನ ಆದರೆ ಪಾಪಿಗಳು ಅವ್ರ ದೇವರನ್ನ ಶಂಸಲ್ಲ ಅಂತ ಹೇಳ್ತೀವಿ ನಾವು. ಆದರೆ ಈ ದೇಶದ ದೊಡ್ಡ ಆಸ್ಥ ಅಥವಾ ದೊಡ್ಡ ದೇವರು ಅಥವಾ ಎಲ್ಲರಿಗೂ ಕೂಡ ಅನ್ವಯ ಆಗ್ತಕ್ಕಂಥ ರಾಮರು ಅವರನ್ನು ಎಲ್ಲ ವಿಷಯದಲ್ಲೂ ಕೂಡ ನಾವು ಅನುಕರಣೆ ಮಾಡಬೇಕಂತ ಹೇಳುವಾಗ ಅಂಥ ದೇವರ ಹೆಸರಿನಲ್ಲಿ ಇವರು ದುಡ್ಡು ಕಳಿತನ ಮಾಡ್ತಾರೆ, ಅವ್ರ ಹೆಸರಿನಲ್ಲಿ ವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ ಆ ದೇವರು ಇವರಿಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಏನಾದರೂ ಸ್ವಲ್ಪ ಆದರೂ ದೇವರ ಬಗ್ಗೆ ನಿಜವಾಗ್ಲೂ ಆಸ್ಥಾ, ನಂಬಿಕೆ, ಭಕ್ತಿ, ಭಯ ಅನ್ನೋದಿತ್ತಂದರೆ ದಯವಿಟ್ಟು ಇವರೆಲ್ಲರೂ ಕೂಡ ಯಾರಿದ್ದಾರೆ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ದೇವರ ಹತ್ರ ಉಳ್ಳಾಡಿ ನಮಗೆ ಕ್ಷಮಿಸ್ಬಿಡಪ್ಪ ತಂದೆ, ಇಲ್ಲಾಂದರೆ ಮುಂದಿನ ಜನ್ಮದಲ್ಲಿ ನರ ಆಗ್ತೀಯ, ನಾಯಿ ಆಗ್ತೀಯ ಅಂತೇಳಿ ಶಾಪ ಹಾಕ್ತಾರೆ, ನೀ ಜಿರಳಿ ಹಾಕಿ ಸಾಯ್ತೀಯ ಅಂತೇಳಿ ಇವರು ನಮ್ಮನ್ನು ಎದುರಿಸ್ತಾರೆ. ಯಾರು ಕಳ್ತನ ಮಾಡಿದ್ದಾರೆ ಅವ್ರು ಹೇಳ್ತಾರೆ, ನೀನು ದೇವರಿಗೆ ಪೂಜೆ ಮಾಡಲಿಲ್ಲ ಅಂದರೆ ನೀನು ಕೆಟ್ಟದಾಗಿ ಶಾಪಗಳಾಗ್ತಾರೆ. ಹಾಗಿದ್ದಾಗ ಇವ್ರಿಗೆ ಯಾರು ಶಾಪ ಹಾಕಬೇಕು? ಇವರಿಗೆ ಈ ಜಗತ್ತಿನ ಇರಲಿಲ್ಲಾರ್ದಂಥ ಅಂಥ ದೊಡ್ಡ ಕೆಟ್ಟ ಶಾಪ ನಾವು ಇವತ್ತು ಭಾರತ ಪ್ರಜೆಗಳು ಹಾಕಬೇಕಾಗತ್ತೆ. ಯಾಕಂದರೆ ದೇವರ ಹೆಸರಿನಲ್ಲಿ ಇವರು ಕಳ್ತನ ಮಾಡ್ತಾರೆ ಅಂದರೆ ಇವರು ದೇವರಕ್ಕಿಂತ ವ್ಯವಹಾರ ಮುಖ್ಯ, ಇವರ ದೇವರ ನಂಬಿಕೆ, ದೇವರ ಮೇಲೆ ಆರಾಧನೆಕ್ಕಿಂತ ಇವ್ರಿಗೆ ತಮ್ಮ ವ್ಯವಹಾರದ ಮುಖ್ಯ, ತಮ್ಮ ಲಾಭ ಮುಖ್ಯ ಅನ್ನೋ ಕಾರಣಕ್ಕಾಗಿ ಇದು ಮಾಡಿದ್ದಾರೆ. ಮತ್ತು ಇವತ್ತೇನವರು ಕಳ್ತನ ಮಾಡಿದ್ದಾರೆ ಒಂದೇ ಸಮುದಾಯದವರು. ನೇರವಾಗಿ ಹೇಳ್ತೀನಿ, ಯಾರ್ಯಾರು ಕೂಡ ಸಮುದಾಯದವರನ್ನು ಟೀಕೆ ಮಾಡಿದ್ರೆ ಯಾರಿಗೆ ವೈಯಕ್ತಿಕ ಅಂತ ಆಗ್ತದೆ. ನಾವು ವೈಯಕ್ತಿಕ ಮಾಡ್ತಾಯಿಲ್ಲ. ದಯವಿಟ್ಟು ಯಾರು ನಮ್ಮನ್ನು ಪೂಜೆ ಮಾಡಬೇಕು ಇದೇ ರೀತಿ ಪೂಜೆ ಮಾಡಬೇಕಂತ ಬೆಳಗ್ಗೆ 7 ಗಂಟೆಯಿಂದ 9:30 10 ಗಂಟೆವರೆಗೆ ನೀವು ನಿರಂತರವಾಗಿ ನಮಗೆ ಧರ್ಮ ಬೋಧನೆ ಮಾಡ್ತೀರಿ, ಇದೇ ರೀತಿ ಪೂಜೆ ಮಾಡ್ಬೇಕನ್ನೋರು ನೀವೇ ಈ ರೀತಿ ಹೇಳಿದರೆ ಆಗ ದೇವರಿಂದ ನಾವು ಹುಟ್ಟಿದಂಥವ್ರು ದೇವರು ನಮ್ಮ ಮೂಲಕನೇ ತೃಪ್ತನಾಗ್ತಾನೆ ಅಂತ ಹೇಳಿದಂಥವ್ರು ಇವತ್ತು ದೇವರ ಹೆಸರಿನಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತೀರಿ ಅಂದರೆ ನೀವೆಂಥ ಪಾಪಗೇಡಿಗಳು. ನಿಮಗೆ ಅಂದರೆ ಪಾಪ ಹತ್ತಾಡ್ತದೆ ಅಂತೇಳಿ ಮನುಸ್ಮೃತಿಯಲ್ಲಿ ಬರೆದಿದ್ದೀರಿ. ನಿಮಗೇನಾದರೂ ವಿರುದ್ಧವಾಗಿ ಮಾತಾಡಿದರೆ ನೀವು ನರಕಕ್ಕೆ ಹೋಗ್ತೀರಿ, ನೀವು ಹಸಿ ಸುಡೋ ಬಿಸಿಲು ಎಣ್ಣೆಯಲ್ಲಿ ಸಾಯ್ತೀರಿ ಅಂತ ಇವತ್ತು ನೀವು ಮನುಸ್ಮೃತಿಯಲ್ಲಿ ಬರೆದಿದ್ದೀರಿ. ಆದರೆ ನಿಮಗೆ ಆ ಎಣ್ಣೆಯಲ್ಲಿ ಹಾಕಿ ದೇವರು ಸುಡಬೇಕು ಅನ್ನೋ ನಮ್ಮ ಪ್ರಶ್ನೆ ಇದೆ. ಹಾಗಾಗಿ ಇಂಥ ಕೆಟ್ಟ ಜನರನ್ನ ಕೂಡಲೇ ತನಿಖೆ ಮಾಡಬೇಕು. ಮೋದಿಯವರು ನಿಜವಾಗ್ಲೂ ರಾಮ ಭಕ್ತ ಅಂತಿದ್ರೆ, ಶ್ರೀರಾಮ ಭಕ್ತರಿದ್ದರೆ ದಯವಿಟ್ಟು ಅವ್ರ ಹೊಸರು ಜನರನ್ನ ಸುಡುವರ ಎಣ್ಣೆಯಲ್ಲಿ ಹಾಕಿ ಅವರಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಮನೋಶ್ರುತಿಯಲ್ಲಿ ಹೇಳೋದಂತಲೇ ಮಾಡಬೇಕು. ಈ ಕಳ್ಳತನದ ಹಿಂದೆ ಸರ್ ನಾನು ಹೇಳ್ತೀನಿ, ಅವ್ರು ಎಲ್ಲಿ ತರಬೇತಿ ತೊಗೊಂಡಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಅದು ನೋಂದಾಯಿತಿರ್ತಕ್ಕಂಥ ಸಂಸ್ಥೆಯಲ್ಲಿ ಈ ದೇಶದ ಹೆಸರಿನಲ್ಲಿ ದೇಶಭಕ್ತರಂದವ್ರು ಎಂದೂ ಕೂಡ ದೇಶಭಕ್ತಾಗಿ ದುಡ್ದವರಲ್ಲ, ಆದರೂ ದೇಶಭಕ್ತ ಅಂತ ಹೇಳ್ಕೊತಾರೆ. ಅಂಥವ್ರು ಗರಡಿಯಲ್ಲಿ ಪಳಗದವರು ಇಂಥ ಕೆಟ್ಟ ಕೆಲಸ ಮಾಡ್ತಾರೆ. ತೋಬಾ ಇವರಂಥ ದೇಶದ್ರೋಹಿಗಳು ಅಥವಾ ಧರ್ಮದ್ರೋಹಿಗಳು ಯಾರಲ್ಲ, ಅಥವಾ ರಾಮದ್ರೋಹಿಗಳು ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಸುನಿಲ್ ಮಾನ್ಪಡೆ. ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಚೌಕಿದಾರ ಅಂತ ಹೇಳ್ಕೊಂಡು ತಿರುಗಾಡಕತ್ತಾರ.
ಇಡೀ ಅವ್ರ ಭಾಷಣ ಉದ್ದಕ್ಕೂ ನಾನು ದೇಶ ಸುರಕ್ಷಿತರ ಕೈಯಲ್ಲಿದೆ ಅಂತ ಚೌಕಿದಾರ್ ಇದ್ದೀನಿ, ನಾನು ದೇಶದ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡಕತ್ತಾರ. ಇವತ್ತಿನ ದಿನ ಅದೇ ಚೌಕಿದಾರ್ ಕೈಯಾಗ ದೇವರು ಕೂಡ ಸೇಫ್ ಇಲ್ಲ, ದೇವರ ಹಣ ಕೂಡ ಸೇಫ್ ಇಲ್ಲ, ದೇವರ ಗುಡಿ ಕೂಡ ಸೇಫ್ ಇಲ್ಲ. ಅಲ್ಲಿ ರಾಮ ಮಂದಿರ ಒಂದು 500 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಈ ದೇಶದ ಕೋಟ್ಯಾಂತರ ಜನ ಏನದಾರ ಅವರ ಭಾವನಾತ್ಮಕ ಹೊಂದಾಣಿಕೆ ಇರತಕ್ಕಂಥ ಒಂದು ಪವಿತ್ರ ಸ್ಥಳ. ಅಲ್ಲಿ ಈ ದೇಶದ ಪ್ರತಿ ಮೂಲೆಯಿಂದ ಬಡವನಾಗಲಿ ಶ್ರೀಮಂತನಾಗಲಿ ತಂದು ₹1 ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಆ ಹಣ ಇವತ್ತಿನ ದಿನ ಕೋಟ್ಯಾಂತರ 100 ಕೋಟಿ ಗಟ್ಟಲೆ ಅಲ್ಲಿ ಕಳುವಾಗಿರ್ತಕ್ಕಂಥದ್ದು. ಅದು ಸಾರ್ವಜನಿಕರ ಹಣ ಅದು. ಆ ಹಣದ ಜವಾಬ್ದಾರಿ ಯಾರಾಗಬೇಕು? ಆ ಹಣ ಇವತ್ತಿನ 200 ಕೋಟಿ ಕಳುವಾಗಿರ್ತಕ್ಕಂಥದ್ದು. ಆ 200 ಕೋಟಿ ಕಳುವಾಗದಾದ್ಮೇಲೆ ಆ ಹಣಕ್ಕೆ ಲೆಕ್ಕಪತ್ರ ಕೊಡಬೇಕಲ್ಲ. ಆ ಹಣ ಯಾರು ಕಳುವು ಮಾಡ್ಯಾರ, ಹೆಂಗೆ ಕಳುವು ಆಯಿತು, ಅದಕ್ಕೆ ದೇಶದ ಮುಂದೆ ದೇಶದ ಜನರ ಮುಂದೆ ಅದು ಸ್ಪಷ್ಟವತೆ ಬರಬೇಕಲ್ಲ. ಒಂದು ವೇಳೆ ಕಳುವು ಮಾಡ್ಯಾರ ಅಂದಮೇಲೆ ಆ ಟ್ರಸ್ಟಿಗಳಾಗಿರಲಿ ಅಥವಾ ಬೇರೆ ಯಾರಾಗಲಿ ಅದು ಎಲ್ಲ ಜನರ ಮುಂದೆ ಕ್ಲಿಯರಾಗಿ ಸ್ಪಷ್ಟತೆ ಬರಬೇಕು. ಅವ್ರು ಯಾರೇ ಆಗಿರ್ಲಿಕ್ಕು ಆ ಕಳುವು ಮಾಡಿರ್ತಕ್ಕಂಥವ್ರಿಗೆ ಕೂಡಲೇ ಅವ್ರ ಮೇಲೆ ಒಂದು ಸೂಕ್ತವಾದ ತನಿಖೆ ಮಾಡಿಸಿ ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅವರೆದುರು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು. ಈ ದೇಶದ ಬಗ್ಗೆದಾಗ ಸಾಕಷ್ಟು ಧರ್ಮದ ಬಗ್ಗೆದಾಗ ಮತ್ತು ಈ ದೇಶ ಸುರಕ್ಷತೆ ಬಗ್ಗೆದಾಗ ಗೃಹ ಮಂತ್ರಿಗಳು ಅಮಿತ್ ಶಾ ಆಗಲಿ, ದೇಶದ ಪ್ರಧಾನಮಂತ್ರಿಗಳಾಗಲಿ ಎಲ್ಲ ಕಡೆ ಉದ್ದುದ್ದು ಭಾಷಣ ಬಿಗಿತಾರೆ. ಬಟ್ ಈ ವಿಷಯದ ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಈ ವಿಷಯದ ಮೇಲೆ ಅವ್ರು ಯಾಕೆ ಮೌನ ವಹಿಸ್ಕೊಂಡಿರ್ತಕ್ಕಂಥದ್ದು? ಇದು ಈ ಹಣ ಎಲ್ಲಿಗೆ ಹೋಯಿತು? ಇದು ಬೇಕಲ್ಲ, ಸ್ಪಷ್ಟತೆ ಬೇಕಲ್ಲ. ಇದು ಸಾರ್ವಜನಿಕರ ಹಣ. ಇಲ್ಲಿ ಧರ್ಮದ ಹೆಸರು ಮೇಲೆ ಏನು ಮಾಡ್ಯಾರ, ಭಾವನಾತ್ಮಕವಾಗಿ ಧರ್ಮಕ್ಕೆ ಬಳಕೆ ಮಾಡ್ಕೊಂಡು ಈ ದೇಶದ ಪ್ರತಿ ನಾಗರಿಕರ ತಲೆ ತಗ್ಗಿಸೋ ರೀತಿಯಲ್ಲಿ ಒಂದು ಧರ್ಮಾಂತರ ಒಂದು ಹಗರಣ ಮಾಡಿರ್ತಕ್ಕಂಥದ್ದು, ಧರ್ಮದ ಹಗರಣ ಮಾಡಿರ್ತಕ್ಕಂಥದ್ದು, ದೇವ್ರ ಹೆಸರು ಮೇಲೆ ಕಳುವು ಮಾಡಿರ್ತಕ್ಕಂಥದ್ದು, ದೇವ್ರ ಹೆಸರು ಮೇಲೆ ಇವರು ದೇವ್ರಿನ ಹೆಸರು ಮೇಲೆ ಸಾರ್ವಜನಿಕರಿಗೆ ಲೂಟಿ ಮಾಡಿರ್ತಕ್ಕಂಥದ್ದು. ಇವತ್ತಿನ ದೇಶದ ಯಾವ ಜನನೂ ಕೂಡ ಅವನು ದುಡ್ಡು ಅವನಿಗೆ ಸೇಫ್ ಇಲ್ಲ. ಅದಕ್ಕಾಗಿ ಅವ್ನಿಗೆ ಏನು ಮಾಡ್ರಪ್ಪ ಅಂದರೆ ಒಂದು ಸುಳ್ಳು ಹೇಳಿ ಅವ್ನಿಗೆ ಮುರುಕು ಮಾಡಿ ಅವನಿಂದ ಅಮೌಂಟ್ ಏನು ಮಾಡ್ರ, ಅವನಿಂದ ಹಣ ಏನು ಮಾಡ್ರೆ ದೇವ್ರಿನ ಹೆಸರು ಸಂಗ್ರಹಣ ಮಾಡಿ ಅಲ್ಲಿಂದ ತಮ್ಮ ಅಕೌಂಟ್ ಜೇಬಿಗೆ ಹಾಕೊಂಡಾರ. ಇದು ಸ್ಪಷ್ಟತೆ ಸಿಗಬೇಕು ಸರ್. ಇತ್ತೀಚೆಗೆ ಒಂದು ವಾರ ಹಿಡಿದು ಟಿ ವಿ ಮಾಧ್ಯಮದಲ್ಲಿ ಇಡೀ ದೇಶಾದ್ಯಂತ ಸುದ್ದಿ ಹರಡಿದೆ. ಏನಂದ್ರೆ ರಾಮ ಮಂದಿರ ಕಟ್ಟೋ ಸಲುವಾಗಿ ಇಲ್ಲಿರ್ತಕ್ಕಂಥ ದೇಶದ ಪ್ರತಿಯೊಬ್ಬ ಬಡವರು, ಕಾರ್ಮಿಕರು, ರೈತರು, ಕುರಿಕರು ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ₹1 ₹10 ₹1,000 ದೇಣಿಗೆಯನ್ನು ಸಲ್ಲಿಸಿದ್ದಾರೆ. ಆ ದೇಣಿಗೆ ಸಲ್ಲಿಸಿ ಉದ್ಘಾಟನೆ ಮಾಡಿದ್ರು. ಸಾಕಷ್ಟು ದುಡ್ಡು ಬಂತು. ಆದರೆ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ನೇಮಕ ಮಾಡಿದವ್ರು ಯಾರು ಅಂತೇಳಿ ನಾವು ಭಾಳಷ್ಟು ವಿಚಾರ ಮಾಡ್ಬೇಕಾಗ್ತದೆ. ಟ್ರಸ್ಟಿಗಳು ನೇಮಕ ಮಾಡಿದವರು ಈ ದೇಶದಲ್ಲಿರ್ತಕ್ಕಂಥ ಪ್ರಧಾನಿಗಳು ಏನಿದಾರ ಅವರೇ ಟ್ರಸ್ಟಿಗಳು ನೇಮಕ ಮಾಡಿದ್ದಾರೆ. ಇಲ್ಲೇನು ಸಂಘದವ್ರು ಅಂತ ಹೇಳ್ತಾ ಇದ್ದಾರೆ. ಟ್ರಸ್ಟಿಗಳನ್ನು ಪ್ರತಿಯೊಂದು ರಾಜ್ಯದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಆ ಟ್ರಸ್ಟ್ನಲ್ಲಿ ಸದಸ್ಯರಂತ ಅವರೇ ನೇಮಕ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಉದ್ಘಾಟನೆ ಕಾಲಿ ಹುಂಡಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡಿದ್ದಾರೆ. ಒಂದು ವಾರ ಹಿಡಿದು ಟಿ ವಿ ಮಾಧ್ಯಮದಲ್ಲಿ ಇಷ್ಟೆಲ್ಲ ಸುದ್ದಿ ದುಡ್ಡು ಕಳುವಾಗಿದೆ ಅಂತೇಳಿ ಬಂದರೂ ಸಹಿತ ಇಡೀ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿಯೂ ಸಹಿತ ಸರ್ಕಾರದ ಪ್ರತಿನಿಧಿ ಇಲ್ಲಿವರೆಗೆ ಯಾರೂ ಮಾತನೇ ಆಡಿಲ್ಲ. ಅದು ಒಂದೇ ವಿಷಯ ಅಲ್ಲ, ಈಗೇನದ CET ನೀಟ್ ಬಗ್ಗೆ ಎಷ್ಟೋ ನಮ್ಮ ಭಾರತ ದೇಶದಲ್ಲಿ 23-24 ಲಕ್ಷ ವಿದ್ಯಾರ್ಥಿಗಳು ವರ್ಷವಿಡೀ ಸ್ಟಡಿ ಮಾಡಿ ಅವರು ಎಕ್ಸಾಮ್ ಕೊಟ್ಟರು. ಅಲ್ಲಿ ಪೇಪರ್ ಹಗರಣ ಆಯಿತು. ಲಕ್ಷಾಂತರ ರೂಪಾಯಿ ಒಂದೊಂದು ಪೇಪರ್ಗೆ ಒಂದು ಕ್ವಶನ್ಗೆ ಹಗರಣ ಆಯಿತು. ಅದ್ರ ಬಗ್ಗೆಯೂ ದೇಶದ ಯಾವುದೇ ಸರ್ಕಾರದಲ್ಲಿರ್ತಕ್ಕಂಥ ಭಾಗವಹಿಸಿದ ಪ್ರಧಾನಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಅದ್ರ ಬಗ್ಗೆ ಸಹಿತ ಮಾತಾಡಲಿಲ್ಲ. ಅಲ್ಲಿ 15-20 ವಿದ್ಯಾರ್ಥಿಗಳು ಆತ್ಮಹತ್ಯೆಗಳು ಮಾಡ್ಕೊಂಡ್ರು. ಅದ್ರ ಬಗ್ಗೆನೂ ಮಾತಾಡಲಿಲ್ಲ. ಈ ಕಳುವು ಬಗ್ಗೆನೂ ಮಾತಾಡೋಕ್ಕೆ ತಯಾರಿಲ್ಲ. ಹೀಗಾಗಿ ದೇಶದಲ್ಲಿ ಇಂಥ ಏನು ದೊಡ್ಡ ದೊಡ್ಡ ಸುದ್ದಿಗಳು ಬರ್ತಾವಲ್ಲ ಟಿ ವಿ ಮಾಧ್ಯಮದಾಗ, ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅಲ್ಲಿ ಪ್ರಧಾನಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ. ಇಂಥ ಯಾಕಂದರೆ ಜನರಿಗೆ ನಾವು ಹೇಳಬೇಕಾಗ್ತದೆ, ಜನರಿಂದ ಕಲೆಕ್ಟ್ ಆದ. ಯಾಕಂದ್ರೆ ಧಾರ್ಮಿಕ ವಿಷಯ ಇದು. ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಸರ್ಕಾರ, ಕೇಂದ್ರ ಮತ್ತು ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳೇ. ಬರೀ ಜನರಿಗೆ ಏನು ಧರ್ಮದ ಹೆಸರು ಮ್ಯಾಗ ನೀವು ಕಲೆಕ್ಟ್ ಮಾಡಿ, ಯಾಕಂದ್ರೆ ರಾಜಕೀಯ ಬರೀ ಓಟ್ ಕಲೆಕ್ಟ್ ಮಾಡಿ ನೀವೇನು ಅಧಿಕಾರಕ್ಕೆ ಬರ್ತಾಯಿದ್ರಿ, ಇದು ತಪ್ಪದ. ಯಾರೇ ಟ್ರಸ್ಟಿಗಳು ಇರಲಿ ಅವರು ತಕ್ಷಣ ಅವ್ರ ಮ್ಯಾಗ ಕ್ರಮ ತೊಗೋಬೇಕು. ಸಾರ್ವಜನಿಕ ಹಣ ಪೋಲ್ ಆಗ್ಬಿಡ್ದು. ಸರ್ಕಾರ ಎಕ್ಸನ್ ತಕ್ಷಣ ತೋಳ್ಬೇಕಂತೇಳಿ ನಾನು ಒತ್ತಾಯಿಸ್ತಿದ್ದೀನಿ ಸರ್. ಭೀಮಾಶಂಕರ್ ಮಾಡೋಣ ಅಂತ ಸರ್. ದೇಶದ 140 ಕೋಟಿ ಜನಸಂಖ್ಯೆದ ಏನು ಹಿಂದೂಗಳದ ಭಾವನೆ ಇತ್ತು, ಆ ಭಾವನೆ ಪ್ರಕಾರ ಮಂದಿರ ನಿರ್ಮಾಣ ಆಯಿತು. ಅದರಲ್ಲಿ ಎರಡನೇ ತಪ್ಪಿಲ್ಲ. ಮಂದಿರ ನಿರ್ಮಾಣ ಆದಮೇಲೆ ಯಾವ ರೀತಿ ಟ್ರಸ್ಟಿಗಳನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರತಿಯೊಬ್ಬರ ಮೇಲೆ ಜುಮ್ಮೆದಾರಿ ಇತ್ತದು. ಯಾಕಂದರೆ ಸರ್ಕಾರನೇ ಮುಂದಾಕಿಸಿದ್ರೆ ಅದು ಮಂದಿರ ನಿರ್ಮಾಣ ಮಾಡೋಕ್ಕೆ ಸಂಪೂರ್ಣ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿತ್ತು BJP ಗೌರ್ಮೆಂಟ. ಬೇರೆ BJP ಮತ್ತು ಸಂಘ ಪರಿವಾರ
ಏನು ಸಂಘ ಪರಿವಾರ ಅಂತ ಹೇಳ್ತೀವಿ RSS ಎಲ್ಲರೂ ಕೂಡ ಈ ಒಂದು ಮಂದಿರ ನಿರ್ಮಾಣ ಮಾಡಿದ್ರು. ಆದರೆ ಟ್ರಸ್ಟಿಗಳು ಎಂಥವ್ರ ಏನಾರ ಎಲ್ಲಿದವ್ರ ಏನಾರ ಅಂಬಾರ್ದು ವಿಚಾರ ಮಾಡ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರದ ಜಿಮ್ಮೆದಾರಿ ಹಾಗೂ RSS ಸಂಘ ಪರಿವಾರದ ಜಿಮ್ಮೆದಾರಿ ಆಗಿತ್ತು. ಇಷ್ಟು ಆದ್ರೂ ಈಗ ಕಳ್ಳತನ ಆಯಿತು ಅಂತೇಳಿ ಪ್ರೂವ್ ಆಯಿತು, ಕೇಸ್ನೂ ರಿಜಿಸ್ಟರ್ ಆಯಿತು, ಆರೋಪಿಗಳನ್ನೂ ಒಳಗೋದ್ರು. ಇದು ಇಷ್ಟಕ್ಕೆ ಏನಪ್ಪ ಅಂದ್ರೆ ನ್ಯಾಯ ಕೊಟ್ಟಂಗಲ್ಲ. ಯಾವಾಗ ಕಳ್ಳತನ ಆಯಿತು ಅಂತ ಪ್ರೂವ್ ಆದಮೇಲೆ ಆ ಮಂದಿರ ಆಟೋಮೆಟಿಕಲಿ ಆಗಿ ಕೇಂದ್ರ ಸರ್ಕಾರದ ಆಡಳಿತದ ಒಳಗೆ ತೊಗೋಬೇಕು, ಕೇಂದ್ರ ಸರ್ಕಾರ ಅಧೀನದಲ್ಲಿ ತೊಗೋಬೇಕದು ಮಂದಿರ, ಅಷ್ಟಕ್ಕೆ ಬಿಡಬಾರ್ದು. ಯಾವಾಗ ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿ ತೆಗೆದುಕೊಂಡಂತಂದರೆ ಆವಾಗ 140 ಕೋಟಿ ಜನರಿಗೆ, ಭಾರತ ಜನಸಂಖ್ಯೆ 140 ಕೋಟಿ ಜನರಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಸರ್ಕಾರ ಅಂಡರ್ನಲ್ಲಿ ಬಂದ ಗುಡಿ ಅಂದರೆ ಸರ್ಕಾರ ಹಿಂದಿನ ಇವತ್ತು BJP ಇರ್ಬೋದು, ಮುಂದೆ ಕಾಂಗ್ರೆಸ್ ಬರ್ಬೋದು, ಅಥವಾ ಮುಂದೆ BJP ಬರ್ಬೋದು, ಹೀಗೆ ಸರ್ಕಾರಗಳು ಬರ್ತಾನೆ ಇರ್ತವೆ 5 ವರ್ಷಕ್ಕೊಮ್ಮೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ 140 ಕೋಟಿ ಜನರಿಗೆ ಭಾವನೆಗಳಿಗೆ ಏನು ಧಕ್ಕೆ ಉಂಟಾಗಿತ್ತು ಆ ಧಕ್ಕೆ ಸರಿಪಡಿಸ್ಬೇಕಾದ್ರೆ ಆಟೋಮೆಟಿಕಲಿ ಕೇಂದ್ರ ಸರ್ಕಾರ ಟ್ರಸ್ಟಿಗಳ ಮೇಲೆ ಆರೋಪ ಅಲ್ಲ, ಪ್ರೂವ್ನೇ ಆಯ್ತಲ್ಲ, ಕಳ್ಳತನ ಮಾಡಿದ್ದಾರೆ ಅಂತೇಳಿ ಪ್ರೂವ್ನೇ ಆಯಿತು. ಪ್ರೂವ್ ಆದಮೇಲೆ ಅವ್ರಿಗೆ ಒಳಗೆ ಹಾಕಿದ್ದಾರೆ, ಅದ್ರಾಗೇನು ಎರಡನೇ ಮಾತಿಲ್ಲ. ಆದರೆ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡೋದಲ್ಲ. ಒಬ್ಬ ಶ್ರೀರಾಮಚಂದ್ರನ ಗುಡಿನೇ ಹುಂಡಿನೇ ದೇವ್ರದೇ ಹುಂಡಿ ಕದ್ದರಲ್ಲ ಅಂತಕ್ಕಂಥದ್ದು ಅಸಂಖ್ಯಾತ ಜನರಿಗೆ ನೋವಾಗಿದೆ ಭಾರತ ದೇಶದಲ್ಲಿ, ಅದರಾಗೇನು ಎರಡನೇ ಮಾತಿಲ್ಲ. ಗುಡಿನೇ ಕಳ್ಳತನ ಮಾಡಿರ್ತಕ್ಕಂಥ ಕಳ್ಳರನ್ನು ಹೀಗೆ ಬಿಡ್ಬೋದು, ಕೇಸ್ ನಡೀತದೆ, ಕೇಸ್ ಟ್ರಯಲ್ ನಡೀತದೆ, ಆ ಮಾತು ಬೇರೆ, ನೆಕ್ಸ್ಟ್ ಅದು ಥಿಂಕ್. ಆದರೆ ಆ ಗುಡಿನೇ ಅಂಡರ್ದಾಗ ತೊಂದರೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜಿಮ್ಮೆದಾರಿ ಬೀಳ್ತದೆ ಮುಂದೆ ಅದಕ್ಕೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ